ಗುರು ನಿಮ್ಮ ಗ್ರೂಪಲ್ಲೂ ಕೆಲವ್ರು ಇರ್ತಾರೆ, ಸಿಗರೇಟ್ ಹೊಡಿದ್ರೆ ಮಾತ್ರ ಅವ್ನು ಗಂಡಸು, ಸಿಗರೇಟ್ ಹೊಡಿದ್ರೆ ಅವ್ನು ಗಂಡಸಲ್ಲ ಅಂತ ಅನ್ಕೊಂಡಿರ್ತಾರೆ. ಅಂಥವ್ರಿಗೋಸ್ಕರನೇ ಈ ಮೂವಿ ತೆಗ್ದಿರ್ಬೇಕು ಧೂಮಂ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಆವೇಶಂ ಪಿಕ್ಚರ್ ಹೀರೋ ಆಗಿರ್ತಾರೆ. ಇವ್ರ ಲೈಫ್ ಸ್ಟೈಲಲ್ಲಿ ಯಾವ್ಯಾವ ಮೂವಿ ಬೆಸ್ಟ್ ಮೂವಿ ಕೊಟ್ಟವ್ರೆ ಅಂತ ನೋಡಕ್ಕೆ ಹೋಗಿದಾಗ ಸಿಕ್ಕಿದೆ ನನಗೆ ಧೂಮಮ್ಮು. ಈ ಧೂಮಮ್ ಮಾತ್ರ ನನಗಂತೂ ಸಖತ್ತಾಗಿತ್ತು ಗುರು. ನಾನೊಂದು ಕಂಟೆಂಟ್ ಬೇಸ್ ಮೂವಿ ನೋಡ್ತೀನಿ, ನೀವೇನಾರ ಕಂಟೆಂಟ್ ಬೇಸ್ ಮೂವಿ ನೋಡೋದಾದ್ರೆ ನಿಮ್ಗಂತೂ ಇಷ್ಟ ಆಯ್ತದೆ. ಈ ಮೂವಿಲಿ ಮಾತ್ರ ಎಲ್ಲ ಸಖತ್ತಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಸಿಗರೇಟ್ ಕಂಪ್ನಿ ಯಾವ ರೀತಿಯಾಗಿ ದುಡ್ಡು ಮಾಡ್ತದೆ, ಯಾವ ರೀತಿಯಾಗಿ ಜನರು ಜೀವನನ ಹಾಳು ಮಾಡ್ತದೆ ಅಂತ ತುಂಬಾ ಸಖತ್ತಾಗಿ ತೋರಿಸೋರೆ. ನೀವೇನ ನೋಡ್ಬೇಕಂದ್ರೆ ಹೋಗಿ ನೋಡಿ ಗುರು. ಇನ್ನು ನೆಗೆಟಿವ್ ಬರೋದಾದರೆ ಇಲ್ಲಿ ತುಂಬ ಡೈಲಾಗ್ಗಳು ಇರಬೇಕಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ತುಂಬ ಇಲ್ಲ. ಮತ್ತು ತುಂಬ ಎಳ್ಕೊಂಡೋಗಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ತುಂಬ ಏನು ಹೇಳ್ದಿಲ್ಲ, ಲಾಸ್ಟಲ್ಲಿ ತುಂಬ ಎಳ್ದವ್ರೆ ಅಂತ ಅನ್ನಿಸ್ತು. ಅದ್ಬಿಟ್ರೆ ಇನ್ನು ಮೂವಿ ವಿಚಾರಕ್ಕೆ ಬಂದರೆ ಮೂವಿ ಅಂತೂ ಸಖತ್ತಾಗೈತೆ. ಕಂಟೆಂಟ್ ಬೇಸ್ ಮೂವಿ ನೋಡೋರ್ಗಂತೂ ತುಂಬಾ ಇಷ್ಟ ಆಯ್ತದೆ. ಸಿಗರೇಟ್ ಕಂಪ್ನಿಗಳು ಯಾವ ರೀತಿಯಾಗಿ ವರ್ಕ್ ಆಯ್ತದೆ ಅಂತ ನೀವೇನ ತಿಳ್ಕೊಬೇಕಂದ್ರೆ ಧೂಮಂ ಮೂವಿನ ನೋಡೋದು ಮಾತ್ರ ಮರಿಬೇಡಿ.